ನೀವಿಬ್ಬರು ನನ್ನ ಜೊತೆ ಹಿಂಗೆ ನಕ್ಕೋದು ಮಾತಾಡ್ತೀರಿ. ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತೇನೆ. ಕನಸು ನನಸು ಅಂತ ಗೊತ್ತಾಗೋಯ್ತು. ಎಷ್ಟು ವರ್ಷ ಆಯಿತು ನಿಮ್ಮಿಬ್ಬರನ್ನ ಹಿಂಗೆ ನಕ್ಕೋತ ಆಡ್ಕೋತಾನ ನೋಡಿ. ಕನಸು ಕಾಣತ್ತಿದ್ದೆ, ಕರೆ ಐತಿಲ್ಲ ಲಕ್ಷ್ಮಿ ಭಾಗ್ಯ. ಹಿಂಗೆ ಒಂದು ಸ್ವಲ್ಪ ಚೂಟ್ರೆ ನೋಡು, ಎಲ್ಲಿ ನಾನು ಕನಸು ಕಾಣತ್ತೀನೋ ಏನು ಸತ್ತು ಸ್ವರ್ಗದಾಗ ಕನಸು ಕಾಣಕತ್ತೀನೋ ಗೊತ್ತಾಗೋಯ್ತು ನಂಗೆ. ಹೇ ಅಮ್ಮ, ಯಾಕೆ ಮಾತಾಡ್ತಿ? ಹಿಂಗೇನೂ ಆಗಿಲ್ಲ, ಸ್ವರ್ಗ ಅಲ್ಲ ಇದು, ಇಲ್ಲೇ ಹಾಸ್ಪಿಟಲ್ ಐತಿ, ನಾವೇ ಇಬ್ಬರು, ಇದು ಕರೆನೇ ಐತಿ. ಯಾಕೆ ಕನಸಲ್ಲ, ನನಸೇ ಐತಿದು. ನಾ ಇಬ್ಬರು ನಿಮ್ಮ ಮಕ್ಕಳು ಇಲ್ಲೇ ನಿನ್ನ ಬಾಜು ನಿಂತು ನಕ್ಕೋತ. ಓ ಅಮ್ಮ, ನಾ ಲಕ್ಷ್ಮಿ. ನಾನು ನಕ್ಕೋತೆ ಮಾತಾಡತ್ತೀನಮ್ಮ. ನೀ ಏನಾಗಿಲ್ಲಲ್ಲ, ಎಷ್ಟು ಖುಷಿ ಆಗ್ತೈತೆ ಗೊತ್ತೇನೆ. ಅಮ್ಮ ನಾನು ಕ್ಷಮಿಸ್ಬಿಡಮ್ಮ, ಎಲ್ಲ ನನ್ನಿಂದೆ ಆಗಿದ್ದು, ಪ್ಲೀಸ್ ನಾನು ಕ್ಷಮಿಸ್ಬಿಡು. ಅರೆ ಹುಚ್ಚಿ, ಹಂಗೇನಿಲ್ಲ. ದೇವರು ಎಲ್ಲಕ್ಕೂ ಒಂದು ಕಾರಣ ಇಟ್ಟಿರ್ತಾನೆ. ಇದಕ್ಕೂ ಒಂದು ಕಾರಣ, ನೀವಿಬ್ಬರು ಕೂಡ್ಬೇಕಂತ ನನಗೆ ಹಿಂಗಾಯ್ತು ಅಷ್ಟೇ. ಇಲ್ಲಕ್ಕಂದ್ರೆ ನೀವೇನು ಕೂಡ್ತಿದ್ರಿ? ಇಲ್ಲ, ಎಲ್ಲಕ್ಕೂ ಒಂದು ಕಾರಣ ಇಟ್ಟಿರ್ತಾನೆ ಅಂತ ಹೇಳ್ತಾರಲ್ಲ, ಕರೆ ನೋಡು. ಕರೆನೇ ದೇವ್ರೆ, ನಾನಿಬ್ಬರು ಮಕ್ಕಳಿಗೆ ಹಿಂಗೆ ನಕ್ಕೋತ ಖುಷಿಯಿಂದ ಯಾವತ್ತು ಬಿಡಪ್ಪ, ದೇವ್ರಿಗೆ ತ್ರಾಸ ಕೊಡಬೇಡ, ನಾ ಇಷ್ಟೇ ಕೇಳ್ಕೊತೀನಿ. ಅಮ್ಮ ನೀ ಚಲೋ ಇದ್ದರೆ ನಾವು ಚಲೋನೇ ಇರ್ತೀವಿ, ನೀ ನಕ್ಕೋತಿದ್ರೆ ನಾವು ನಕ್ಕೋತಿರ್ತೀವಿ. ನೀ ಏನಾರ ಆದರೆ ನಾವು ಚಲೋ ಇರಲ್ಲ ಅಮ್ಮ. ನಂಗೇನು ಆಕೈತಿ, ನಿಮ್ಮಿಬ್ಬರು ಇಂಥ ಪ್ರೀತಿ ಕೊಡುವ ಮಕ್ಕಳು ಇರ್ತಾರ, ನಿಂಗೆ ಏನು ಆಕೈತೇನೆ? ಯಮನಿಂದ ನಂಗೆ ಕರ್ಕೊಂಬಂದ್ರೆ ನೀವು. ನಾ ಭಾಳ ಪುಣ್ಯ ಮಾಡೀನಿ ದೇವ್ರಿ, ಇಂಥ ಮಕ್ಕಳು ಕೊಟ್ಟಿದ್ದಕ್ಕೆ ಕೋಟಿ ಕೋಟಿ ನಮಸ್ಕಾರ ನಿಂಗೆ. ನಂಗೆ ಭಾಳ ಖುಷಿ ಆಗ್ತೈತಿ. ಅಮ್ಮ ಭಾಳ ಖುಷಿ ಪಡ್ಬೇಡ ನೀನು, ಆಯಿತು? ನೀ ಹಾಸ್ಪಿಟಲ್ನಾಗ ಇಡಿ, ನಾ ಈಗ ಡಾಕ್ಟರ್ ಕರ್ಕೊಂಬರ್ತೀನಿ. ಭಾಳ ಖುಷಿ, ಹಿಂಗೆಲ್ಲ ಎಮೋಷ್ನಲ್ ಆಗ್ಬೇಡ, ಆಯಿತು? ನಾರ್ಮಲ್ ಆಗಿರು. ಹೇ ಲಕ್ಷ್ಮಿ ಬಾ, ಡಾಕ್ಟರ್ ಕಡೆ ಹೋಗೋಣ. ಮತ್ತು ಅಮ್ಮ ಭಾಳ ಖುಷಿ ಅಕ್ಕ, ಈ ಟೈಮ್ದಾಗ ಹಿಂಗೆಲ್ಲ ಭಾಳ ಖುಷಿನೂ ಪಡಬಾರ್ದು, ಭಾಳ ದುಃಖನೂ ಪಡಬಾರ್ದು, ಗೊತ್ತಿಲ್ಲ ನಿಂಗೆ? ಇಡಿ ಹೋಗೋಣಂತೆ. ಅಕ್ಕ ಅಮ್ಮನ ಬಿಟ್ಟು ಬರೋಂಗೆ ಮನಸ್ಸು ಬರೋಗುತ್ತೆ, ನೀವು ಹೋಗಿ ಕರ್ಕೊಂಬಾ. ಭಾಳ ಈಗದ ನೀನು ಈ ಥರ ಭಾಳ ಮಾತಾಡ್ಕೊತ ನಿಂತ್ಬಿಡ್ತಾ. ನರ್ಸಿಗೆ ಇಲ್ಲಿ ಬಾಜು ನರ್ಸ್ ಇರ್ತಾನೆ, ನರ್ಸ್ ಕರಿತೀನಿ, ನೀನು ನಡಿ. ಮತ್ತು ನಿನ್ನ ಜೊತೆ ನೀನು ಸುಮ್ಮನೆ ಇರಲ್ಲ, ನೀನು ಮಾತಾಡ್ಕೊತ ಕೂತ್ಬಿಡ್ತಿ. ನಡಿ ಹೋಗು ನಡಿ, ಸುಮ್ಮನೆ ಎಮೋಷ್ನಲ್ ಆಗಬಾರ್ದು ಭಾಳ. ಹ್ಞೂ ಅಕ್ಕ ಕರೆ ಐತದು. ಅಮ್ಮ ನೀ ರೆಸ್ಟ್ ಮಾಡು, ನಾವು ಡಾಕ್ಟರ್ ಕರೆದು ಬರ್ತೀವಿ. ನೀ ರೆಸ್ಟ್ ಮಾಡು, ಬಿಟ್ಟು ಹೋಗ್ಬೇಡಿ ನನ್ನ. ಏ ಅಮ್ಮ ಡಾಕ್ಟರ್ ಕರ್ಕೊಂಬರ್ತೀವಿ, ನಾನೇನು ಹೇಳ್ಬಿಟ್ಟು ಹೊಂಟಿಲ್ಲ, ನೀ ಚೆಂದಾಗಿ ರೆಸ್ಟ್ ಮಾಡು ಆಯಿತು? ಭಾಳ ಮಾತಾಡೋಕೆ ಹೋಗ್ಬೇಡ ಆಯಿತು? ಹ್ಞೂ ಆಯ್ತು ಹೊರಗೆ ಕರ್ಕೊಂಬರ್ರಿ. ನಡಿ ಲಕ್ಷ್ಮಿ. ಹ್ಞೂ ಅಕ್ಕ. ಯಪ್ಪ ದೇವ್ರಿ, ಇಷ್ಟು ವರ್ಷದ ನಂದು ಮಾತಿಗೆ ಕೇಳಿ ನೀನು ನಾನಿಬ್ಬರು ಮಕ್ಕಳಿಗೆ ಇಟ್ಟೆ, ಇಬ್ಬರು ಅನನ್ಯವಾಗಿ ಖುಷಿಯಿಂದ ಇದ್ದೆ ನೋಡಿ. ನನಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತೇನೆ, ಭಾಳ ಖುಷಿ ಆಗ್ತೈತಿ. ನಾ ಬದುಕಿದಕ್ಕೂ ಸಾರ್ಥಕ ಆಯ್ತು ಅನ್ಸಾಕತ್ತೈತಿ. ಇದಕ್ಕರ ಬದುಕಿದೆ ಅಂತ ಅನಿಸಿನಿ. ನಾ ಇನ್ನೊಮ್ಮೆ ಕೋಮಾಗ ಹೋಗಿದ್ದೆ. ಎದ್ಕೊಳ್ಳ ಈಗ ಸಾಯಿಸಿದ್ರೆ ನೀ ಎಲ್ಲರೂ ನನ್ನ ಕರ್ಕೊಂಡ್ರೆ ಭಾಳ ದುಃಖ ಪಡ್ತಿದ್ದೆ. ದೇವ್ರಿ ನಂಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಂಗೆ ತುಂಬ ಹೃದಯ ಧನ್ಯವಾದ. ನನ್ನ ಮಕ್ಕಳಿಗೆ ಇವತ್ತು ಹೀಗೆ ಖುಷಿಯಿಂದ ಇಡಪ್ಪ ದೇವ್ರಿ, ಅದೇ ತ್ರಾಸು ಬೀಳಾರ್ದಂಗೆ, ಅದು ಕೆಟ್ಟ ಕಣ್ಣು ಬೀಳಾರ್ದಂಗೆ ಇವತ್ತು ನೆಮ್ಮದಿ ಸಂತೋಷದಿಂದ ಇರಂಗೆ ಮಾಡಪ್ಪ ದೇವ್ರಿ. ನಾ ಇಟ್ಟೆ ಹೊಡ್ಕೋತೀನಿ. ಶಾಂತಮ್ಮ ಅವ್ರಿ, ಹಿಂಗೆ ಅನ್ಸಾಕತ್ತೈತಿ ನಿಮ್ಗೆ? ಹ್ಞೂ ಡಾಕ್ಟ್ರ ಆರಾಮದೀನಿ ನೋಡ್ರಿ. ಚಲೋ ನೀವು ರಿಕವರ್ ಆಗಿರೋದು ನಂಗೆ ಅನಿಸಿದ್ದಿಲ್ಲ. ರಿಕವರ್ ಆದ್ರಿ, ಎಲ್ಲ ದೇವ್ರ ದನಿಗಿದ್ದೆಯೇ. ಹ್ಞೂ ರೀ, ದೇವ್ರ ದಯ ಹಂಗೆ ನಿಮ್ದು ಟ್ರೀಟ್ಮೆಂಟ್ ರೀ, ಎಲ್ಲ ನಿಮ್ಮ ದಯ ರೀ ಡಾಕ್ಟ್ರ. ದೇವರಾಗಿ ಬಂದು ನಾನು ಉಳಿಸ್ಬಿಟ್ರಿ. ನಮ್ದು ಏನಿಲ್ಲ ರೀ, ಎಲ್ಲ ದೇವ್ರದು. ಅದೇ ರೀ, ದೇವರೇ ನಿಮ್ಮನ್ನು ನೀವು ಆಗಿ ಬಂದು ನೋಡಿಸಿರಿ. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿ ರೀ. ನಾನು ಸತ್ರ ಭಾಳ ದುಃಖ ಪಡ್ತಿದ್ದೆ. ಖುಷಿ ಆಗ್ತೈತಿ ರೀ, ನಾನು ಜೀವಂತಿದ್ದೆ. ಅದಕ್ಕೆ ನನ್ನ ಮಕ್ಕಳು ನನ್ನ ಮುಂದೆ ಒಂದು ಕೊಡಿದ್ರಿ, ನಾನು ಭಾಳ ಖುಷಿ ಆಗ್ತೈತಿ. ಆಯ್ತು ರೀ, ಭಾಳ ಮಾತಾಡಬೇಡ್ರಿ, ರೆಸ್ಟ್ ಮಾಡಿರಿ. ಭಾಳ ಖುಷಿನೂ ಆಗಬೇಡ್ರಿ, ದುಃಖನೂ ಪಡಬೇಡ್ರಿ, ಸುಮ್ಮ ಮಕ್ಕೊಂಡು ರೆಸ್ಟ್ ಮಾಡಿರಿ. ಈಗ ಭಾಳ ಮಾತಾಡಕ್ಕೆ ಹೋಗ್ಬೇಡ್ರಿ, ನಾ ಯಾರಿಗೂ ಕಳಿಸೋದಿಲ್ಲ ಒಳಗೆ. ಮಕ್ಕೋರಿ ನೀವು. ಅದು ಡಾಕ್ಟರ್ ಇದು ಇಲ್ಲ ಮಕ್ಕೋರಿ, ರೆಸ್ಟ್ ಮಾಡಿರಿ ಚಂದಾಗ. ಡಾಕ್ಟರ್ ನಮ್ಮಮ್ಮ ಹೆಂಗದ ರೀ? ಶಿ ಈಸ್ ಗುಡ್, ಆರಾಮದ ಅಂತೇಳಿ ಎಲ್ಲರೂ ಹಿಂಗೆ ಅಂತ ಜಾತ್ರೆ ಮಾಡೋದಲ್ಲ, ಅವ್ರಿಗೆ ರೆಸ್ಟ್ ಬೇಕು. ಮತ್ತು ಮೊದಲೇ ನಂಗೆ ಮಾಡೋಕೆ ಹೋಗ್ಬೇಡ್ರಿ, ಅವರು ರೆಸ್ಟ್ ಪಡಬೇಕು. ಯಾರು ಹೋಗ್ಬೇಡ್ರಿ ಅವ್ರ ಕಡೆ, ರೆಸ್ಟ್ ಮಾಡಲಿ, ನೀವು ಇಲ್ಲೇ ಇರ್ರಿ. ಮತ್ತು ಇನ್ನೊಂದು ಮಾತು, ಅವ್ರಿಗೆ ಭಾಳ ಖುಷಿಯಲ್ಲಿ ದುಃಖ ಅಲ್ಲಿ ಆಗಬಾರ್ದು, ಮತ್ತು ಅದೇ ಚಾನ್ಸಸ್ ಐತಿ. ಅವ್ರಿಗೆ ಚೆಂದ ನೋಡ್ಕೊರಿ. ನಮ್ಮ ಪ್ರಯತ್ನ ನಾವು ಮಾಡೇವು, ಈಗ ನಿಮ್ಮ ಪ್ರಯತ್ನ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಮಗೇನು ಹೇಳಕ್ಕೆ ಬರಬೇಡ್ರಿ, ಇಷ್ಟೇ. ಯಾರು ಹೋಗ್ಬೇಡ್ರಿ ನೀವು ಅಲ್ಲಿ, ನಾವು ಯಾರಿಗೂ ಬಿಡೋದಿಲ್ಲ. ಡಾಕ್ಟರ್ ನಾವು ಹೋಗಲ್ಲ, ರೆಸ್ಟ್ ಆಗಿರಲಿ, ಆರಾಮ ಮಾಡ್ಕೊಳ್ಳಿ. ಅವ್ರಿಗೆ ಈಗ ಇಂಜೆಕ್ಷನ್ ಗುಳಿಗೆ ಕೊಟ್ಟೈತಿ, ಅದಕ್ಕೆ ನಿದ್ದೆ ಬರ್ತೈತಿ. ನೀವು ಹೋಗಿ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ್ರಿ, ನಿಮ್ಮ ಪಡಿಗೆ ನೀವು ಇಲ್ಲಿರ್ರಿ. ಎಲ್ಲ ಮನೆಗೆ ಹೋಗ್ರಿ, ಬಂದು 2-3 ದಿನ ಆಯಿತು. ಹೋಗ್ರಿ ನೀವೆಲ್ಲ ಮನೆಗೆ ಹೋಗ್ರಿ, ನಮ್ಮ ಸ್ಟಾಫ್ ಮೆಂಬರ್ಸ್ ಎಲ್ಲ ನೋಡ್ಕೋತಾರೆ ಅವ್ರಿಗೆ. ನೀವು ಚಿಂತೆ ಮಾಡಬೇಡ್ರಿ. ಇಲ್ಲ ಡಾಕ್ಟರ್, ನಾವು ಬಿಟ್ಟೋಗಲ್ಲ ಅಮ್ಮಗೆ. ಬಿಟ್ಟೋಗಲ್ಲ ಅಂದ್ರೆ ಇಲ್ಲ ಹೊರಗೆ ಇರ್ರಿ, ಹೋಗ್ಬೇಡ್ರಿ ಒಳಗೆ. ಇಲ್ಲಿ ಜಾತ್ರೆ ಮಾಡಬೇಡ್ರಿ, ಮೊದಲೇ ಹೇಳತ್ತೀವಿ ನಾವು, ಇಲ್ಕಂದ್ರೆ ಒಬ್ಬೊಬ್ರಿಗೆ ಹೊರಗೆ ಹಾಕ್ಬಿಡ್ತೇವೆ. ಆಯಿತು ಡಾಕ್ಟರ್, ನಾವು ಹೋಗೋದಿಲ್ಲ, ಹೊರಗೆ ಇರ್ತೀವಿ, ನೀವು ಚಿಂತೆ ಮಾಡಬೇಡ್ರಿ. ನಾವೆಲ್ಲ ನೀವು ಚಿಂತೆ ಮಾಡಬೇಡ್ರಿ. ಥ್ಯಾಂಕ್ ಯು ಡಾಕ್ಟರ್, ನಿಮ್ಮಿಂದನೇ ನಮ್ಮಮ್ಮ ಇಷ್ಟಲಾಗೋ ಜಲ್ದಿ ಓದಿದ್ದು.
ನಾವೇನು ಉಳ್ಸಕ್ಕೆ ನಿಂತೀವಿ, ನಿಮ್ಮಂಥವ್ರೆ ಏನು ಮಾಡೋರು. ಇನ್ಮೇಲಿಂದರ ಒಂದು ಸ್ವಲ್ಪ ಹುಷಾರಾಗಿರ್ರಿ ತಿಳ್ಕೊಂಡು. ಹ್ಞೂ ಡಾಕ್ಟರ್, ನಮಗೆ ಆಗೋದಿಲ್ಲ ಹಿಂಗೆಲ್ಲ. ಓಕೆ ಓಕೆ. ಅಕ್ಕ ಎಲ್ಲ ನನ್ನಿಂದಾಗಿತ್ತು. ಡಾಕ್ಟರ್ ನೋಡಿ ಹೆಂಗೆ ಅಂದೋದ್ರು. ನಮ್ಮೆ ಹೊಟ್ಟೆ ಹಾಗೆ ಮಾಡೋದಿಲ್ಲ ಅಕ್ಕ. ಅಮ್ಮಗೆ ಆರಾಮಾದರೆ ಸಾಕು. ನಾವು ಅಲ್ಲಿ ಹೋಗೋದು ಬೇಡ, ಅವರು ರೆಸ್ಟ್ ಮಾಡಲಿ ಚಂದ. ಎಲ್ಲರಿಗೆ ಹೇಳೋಣ, ಅವ್ರಿಗೆ ಒಳಗೆ ಬಿಡಾಲಾಗ್ಯಾರ, ರೆಸ್ಟ್ ಮಾಡಕ್ಕತ್ತೇಳಿ. ಹೋಗೋದು ಬೇಡ, ಯಾರಿಗೂ ಬಿಡೋದು ಬೇಡ. ಮತ್ತು ಅವ್ರು ಹೋಗೋದು ಭಾಳ ಎಕ್ಸೈಟ್ಮೆಂಟ್ ಆಗೋದು, ಅಮ್ಮ ಮತ್ತೆ ಸರಿಯಾಗಿ ಮಾತಾಡೋದು ಬೇಡ ಬೇಡ. ಅವರು ರೆಸ್ಟ್ ಮಾಡಲಿ ಅನ್ಕತ್ರ ನಾವು ಯಾರಿಗೂ ಹೇಳೋದೇ ಬೇಡ. ಅಮ್ಮ ಹಾಗೆ ಅದ ಅಂತ ಎಲ್ಲರೂ ತಿಳ್ಕೊಳ್ಳಿ. ನಮ್ಮಿಬ್ಬರಿಗೆ ಗಟ್ಟೆ ಗೊತ್ತೈತಿ, ಇಲ್ಲ ಇರಲಿ. ಹಾಗೆ ಅಂದ ಎಲ್ಲರೂ ಮತ್ತೆ ಗಾಬರಿ ಆಗದಾರ. ನಾ ಹೇಳಿಲ್ಲ ಅಂದ್ರೆ ತಪ್ಪಾಕೈತಿ. ಮೊದ್ಲಾಕಿ ರೋಜಾ ಏನಾರು ಮಾಡಕ್ಕೆ ನಿಂತಾಳ. ಮತ್ತು ಅಮ್ಮಗೆ ಈ ಥರ ಆಗೈತದ. ಮತ್ತಾಕಿ ಬಂದು ಮತ್ತೆ ಏನಾರ ಮಾತಾಡಿ ಮಾಡಿ ಮತ್ತು ಅಮ್ಮಗೆ ಏನಾರು ಸಿಟ್ಟು ತರಿಸಿ, ಇಲ್ಲ ನಮಗೆ ಸಿಟ್ಟು ತರಿಸಿ ಮೊದಲೇ ನನಗೆ ಆಗಬಾರ್ದು. ನಾವೇನೂ ಹೇಳೋದೇ ಬೇಡ. ಅಮ್ಮ ಸೀರಿಯಸ್ ಅದ ಅಂತ ಹೇಳೋಣ, ಸುಮ್ಮನೆ ಬಿಡೋಣ. ಈಗ ಹೋಗಿ ಅಮ್ಮ ಭಾಳ ಸೀರಿಯಸ್ ಅದ ಅಂತ ಹೇಳ್ಬಿಡೋಣ ಅಂತ. ಹೋಗಿ ಹೇಳೋದು ಬೇಡ. ಸುಳ್ಳು ಹೇಳಿದ್ರೆ ದೇವರನ್ನೆಲ್ಲ ತದಾಸ್ತು ಹತ್ತಿರ್ತಾನಮ್ಮ, ಬೇಡ ಬೇಡ. ಇಲ್ಲಿ ಒಳ್ಳೆಯವರಾಗೋದು ತಪ್ಪು. ಒಳ್ಳೆಯವರಾದ್ರೆ ನಮಗೆ ಕೆಟ್ಟದಾಕೈತಿ. ಕೆಟ್ಟವ್ರಿಗೆ ಆಗ್ಬೇಕು ಅಕ್ಕ. ನೀ ಇಷ್ಟು ಒಳ್ಳೆಕಾದ್ರೆ ನಡೆಯಲ್ಲ ಜಗತ್ತು. ಜಗತ್ತು ನಿಂತು ತಿಂದುಬಿಡ್ತೈತಿ. ಈಗಕ್ಕೆ ಮುಂದೆ ನಾವು ಹಾಗೆ ನಾಟಕ ಮಾಡೋಣ. ನೀ ಸುಮ್ಮಿರು, ನೀ ಏನು ಹೇಳೋಕೋಬೇಡ. ನಾ ಹೇಳ್ತೀನಿ ಅಲ್ಲ, ನೀ ಸುಮ್ಮಿರು ಅಷ್ಟೇ. ಮುಖ ಸಪ್ಪ ಮಣ್ಣು ಕೂತಿರ್ಬೇಡ ಅಷ್ಟೇ ಆಯಿತು. ಯಾರಿಗೂ ಹೇಳೋದು ಬೇಡ. ಮಾಮರಿಗೆ ಹೇಳಬೇಡ, ನನ್ನ ಗಂಡು ಹೇಳಲ್ಲ, ನಮ್ಮ ಅತ್ತೆ ಯಾರಿಗೂ ಹೇಳೋದು ಬೇಡ. ಇವತ್ತೊಂದು ದಿನ ಹೇಳೋದೇ ಬೇಡ, ನಾಳೆ ಹೇಳೋಣಂತ. ಅಟೋದನ ಅಮ್ಮ ರೆಸ್ಟ್ ಮಾಡ್ಕೋತಾಳೆ, ಆರಾಮಿರ್ತಾ ಆಯಿತು. ಈಗ ಡಾಕ್ಟ್ರೂ ಮನೆಗೆ ಹೋಗ್ಯಾರ. ರೌಂಡ್ಸಿಗೆ ಒಮ್ಮೆ ರಾತ್ರಿ 9 ಬರ್ತಾರೆ. ಯಾರೇನು ಡಾಕ್ಟರ್ ಕೇಳಲ್ಲ, ಅವರು ಹೋಗ್ಯಾರ. ನೀ ಚಿಂತೆ ಮಾಡಬೇಡ, ನಡಿ ಹೋಗೋಣ. ಅಂದರೂ ನಾವು ಮಾಡೋದು ತಪ್ಪ ಲಕ್ಷ್ಮಿ. ತಪ್ಪ ಸರಿ ಮುಖ್ಯ ಅಲ್ಲಕ್ಕ. ಅಮ್ಮ ಆರಾಮಾಗೋದಟ್ಟೆ ಮುಖ್ಯ ಐತಿ. ನೀ ಸುಮ್ಮನಿರು, ನಡಿ ಹೋಗೋಣ. ನಂಗೆ ಯಾಕೆ ಇದು ಚಲೋ ಅನ್ಸಲಾಗೈತಿ ಅಕ್ಕ. ನನ್ನ ಮಾತು ಕೇಳು, ಇಷ್ಟು ಒಳ್ಳೆಗಾಬೇಡ ನೀನು. ಅರ್ಥ ಮಾಡ್ಕೊ. ಏನಾವೇನ್ರ ಆರಾಮಾಗೈತೆ ಅಂತ ಹೇಳಿದ್ರೆ ಈ ವಿಷಯನೂ ಹೇಳ್ಬೇಕಾಕೈತಿ. ಭಾಳ ಬಂದು ಹೋಗ್ಬೇಡ್ರಿ, ಅವ್ರಿಗೆ ಬಿಡಲ್ಲ, ಹಂಗೆ ಹಿಂಗೆ ಭಾಳ ಸ್ಟ್ರೆಸ್ ತೊಗೊಬೇಡ ಅಂದಾರತ್ತೇಳಿ ಅದಕ್ಕೆ ತಿಳ್ಕೊಂಡು ಹೋಗಿ ಸ್ಟ್ರೆಸ್ ಕೊಟ್ರೆ ಮತ್ತು ಅಮ್ಮಗೆ ಏನರ ಆದರೆ ಏನು ಮಾಡ್ತೀವಿ ಹೇಳ. ಡಾಕ್ಟರ್ಗೆ ಈಗಾರ ಬೈದು ಹೋಗ್ಯಾರ. 2 ಸರಿ ಆಗೈತಿ, 3ನೇ ಸರಿ ಆದರೆ ಏನು ಆಕೈತಿ, ಮತ್ತು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋಣ. ನಮ್ಮ ಹುಷಾರ್ದ ನಾವು ಇರಬೇಕಲ್ಲ, ಅರ್ಥ ಮಾಡ್ಕೊ. ನೀ ಹೇಳೋದು ಕರೆಕ್ಟೇ ಐತಿ. ಮತ್ತು ಕರೆಕ್ಟ್ ಇದೆ, ಸುಮ್ಮನೆ ನಡಿ. ಆಯ್ತಾಯ್ತು, ನಾನು ಹೇಳಲ್ಲ, ನೀನು ಹೇಳ. ನನಗೆ ಸುಳ್ಳು ಹೇಳಕ್ಕೆ ಬರಲ್ಲ. ನೀನು ಯಾರನ್ನ ಹೇಳಂದಾರ, ನೀ ಸುಮ್ಮನೆ ಹಾಕೋತಿರೋ ಸಾಕು. ನನ್ನ ನೋಡೋಕ್ಕೆ ಹೋಗಬೇಡ, ನೀನು ನನ್ನ ಜೊತೆ ಬರೋಕ್ಕೂ ಹೋಗಬೇಡ. ಈಗ ನಾವು ಇಬ್ಬರು ಜಗಳ ಮಾಡ್ಯವು. ಈಗಿಬ್ರು ನಾವು ಒಮ್ಮೆ ಹೋದ್ರೆ ಕೀ ಮಾಡಿ ಡೌಟ್ ಬರ್ತೈತಿ. ನೀನು ಹೋಗು, ಮಾಮಾರ ಕಡೆ ಹೋಗಿ ಕುಂದರು. ನಾ ಹೋಗ್ತೀನೋ ಬೇಕಿನಿ. ನಿಮ್ಮ ಮಾಮಾರಿಗೆ ಕೇಳಿದ್ರೆ ಏನು ಮಾಡಲಿ? ಯವ್ವ ಆಯಿತು, ಅವ್ರಿಗೆ ಹೇಳು. ಅವ್ರಿಗೆ ಯಾರಿಗೂ ಹೇಳ್ಬಿಡತ್ತಾರೆ, ಹೇಳು. ಹೇಳ್ತಿಲ್ಲ ಅದಾರೆ. ಆಯ್ತು, ಹೇಳ್ತೀನಿ ಅವ್ರಿಗೆ. ಅವ್ರು ಯಾರಿಗೂ ಹೇಳ್ಬಿಡತ್ತೆ ಹೇಳು. ಇಲ್ಲ ಅವ್ರು ಯಾರೂ ಹೇಳಲ್ಲ. ಅಟ್ರ ಮಾಡಿ ಹೋಗು. ಆಯಿತು, ನೀವು ಹುಷಾರ? ಅಯ್ಯ, ನಾನು ಯುದ್ಧ ಮಾಡ್ಕೊಂತೀನಿ. ಇಲ್ಲ ಹೇಳತ್ತೀನಿ. ಆಯ್ತು, ನಂಗೆ ಗೊತ್ತೈತಿ ಹಾಗೆಲ್ಲ ಅಟ್ರಿಗೆ ಸಂಭಾಳಿಸ್ಬೇಕತ್ತೆ. ನೀ ತಿಂದಿ ಮಾಡ್ಬೇಡ. ನೀವು ಹೋಗು. ಏನರ ತಿನ್ನು, ಮುಂಜಾನೆ ನೀನು ತಿಂದಿಲ್ಲ. ನೀ ತಿನ್ಬಾ ನಡಿ. ನೀವು ಹೋಗಿ, ನಾ ಆಮೇಲೆ ತಿಂತೀನಿ. ನಾನು ಇಬ್ಬರು ಇರೋದು ನೋಡಿ ಮತ್ತೆ ಕೆಟ್ಟ ಬರ್ತೈತೆ. ನೀವು ಹೋಗಿ, ನಾನು ತಿಂತೀನಿ ಆಮೇಲೆ. ಆಯಿತು, ನಾ ಆಮೇಲೆ ತಂದು ಕೊಡ್ತೀನಿ ನಿನಗೆ. ನಾನು ತಂದು ಕೊಡಲ್ಲ, ನಿಮ್ಮ ಅಮ್ಮರ ಕಡೆಯಿಂದ ತರಿಸ್ಕೊಡ್ತೀನಿ. ತಿನ್ನ ಆಮೇಲೆ. ಆಯ್ತು ಹೋಗು. ಈ ರೋಜಾ ಆಯ್ತು ಬಾ ನಿಂದ. ಭೋಜ ಮಾಡಿರ್ತೀನಿ. ರೋಜಾದೆಲ್ಲ ಹೂವು ಪಕ್ಕಳಿಗಿತ್ತಿ. ಇಷ್ಟು ದಿನ ನಮಗೆ ಯಾಮರ್ಸಿಲ್ಲ, ಇನ್ಮೇಲೆ ನಾನು ನಿಮಗೆ ಯಾಮರ್ಸ್ತೀನಿ. ತಡಿ ಆಯ್ತು ನಿಂದ ಬಿಟ್ಟರೆ ಕೇಳೋಣ.